श्रीगुरुभ्यो नमः। हरिः ओम्। ॐ ब्रह्मविदाप्नोति परम् तदेशाभ्युक्ता सत्यं ज्ञानमनन्तं ब्रह्म यो वेद निहितं गुहायां परमेऽव्योमम् सोऽस्नुते सर्वान् कामाः सः ब्रह्मणा विपश्चितेति तस्माद्वा एतस्मादात्मन आकाशः सम्भूतः आकाशात् वायुः वायोरग्निः अग्नेरापः अद्यः पृथिवी पृथिव्या ओषधयः ओषधीभ्योऽन्नम् अन्नात् पुरुषः स वा एष पुरुषोन्नरसमयः तस्येदमेव शिरः अयं दक्षिणः पक्षः अयमुत्तरः पक्षः अयमात्मा इदं पुच्छं प्रतिष्ठा तदप्येष श्लोको भवति। ॐ शान्ति शान्ति शान्तिः. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಇವತ್ತು ಒಂದು ನಿಮ್ಮನ್ನೆಲ್ಲ ಕೇಳ್ತೀನಿ. ಈ ಬ್ರಹ್ಮವಿದಾಪ್ನೋತಿ ಪರಂ ತತ್ ಏಷಾಂ ಅಭ್ಯುಕ್ತಾಂ ಸತ್ಯಂ ಜ್ಞಾನಂ ಅನಂತ ಬ್ರಹ್ಮ. ಇದು ಇಷ್ಟಕ್ಕೆ ವ್ಯಾಖ್ಯಾನ ಶಂಕರಾಚಾರ್ಯರು ಎಷ್ಟೊಂದು ಪೇಜ್ ಬರ್ದಿದ್ದಾರೆ ಅಂದ್ರೆ ಅಷ್ಟೊಂದು ಬರ್ದಿದ್ದಾರೆ. ನಿಮ್ಗೆ ಅದ್ರಲ್ಲಿ ಇರೋದೆಲ್ಲ ನಾನು ಹೇಳ್ಬೇಕಾ? ಏನು ಖಂಡನೆ ಮಂಡನೆ ಇಲ್ಲ, ಇಲ್ಲಿ ಪ್ರಾಬ್ಲಮೇ ಇಲ್ಲ. ಬಟ್ ಬ್ಯೂಟಿಫುಲ್ ಆಗಿ ಯುಕ್ತಿ ಕೊಟ್ಟು ಹೇಗೆ ಬ್ರಹ್ಮನ್ನ ನಿಮ್ಗೆ ಪೇಶನ್ಸ್ ಇದ್ರೆ ನಾನು ಹೇಳ್ತೀನಿ. ಇಲ್ಲ ಇವಾಗ ವಿಶೇಷಣ ಏನ್ ಮಾಡತ್ತೆ ನಿಮ್ಮನ್ನ? ಬ್ರಹ್ಮವೀತ್ ಒಂದೇ ಒಂದ್ ನಿಮಿಷ ಮತ್ತೆ ಓದ್ಬಿಟ್ಟು ನಿಮ್ಗೆ ಅರ್ಥ ಆಗೋಂಗೆ ಒಂದ್ ಎಕ್ಸಾಂಪಲ್ ಕೊಟ್ಟು ಹೇಳೋಣ ಅಂತ ಬರ್ದಿಟ್ಕೊಂಡಿದೀನಿ. ಆಮೇಲೆ ಹೇಳ್ತಿದ್ದೆ ಬಂದ್ಬಿಟ್ಟು. ನೋಡಿ, ನೀಲಿ ಹಸು, ಕರಿ ಹಸು, ಬಿಳಿ ಹಸು ಇದೆಲ್ಲ ವಿಶೇಷಣ ಅಂತ. ಆದ್ರೆ ಲಕ್ಷಣ ಅಂದ್ರೆ ಏನಾಗತ್ತೆ? ಇದು ಕರಿ ಬೇರೆ ಹಸುಗಳಿಂದ ಬೇರೆ ಮಾಡುತ್ತೆ ಅಲ್ವಾ? ಯಾವ್ದಾದ್ರು ಒಂದು ಕಲರ್ ಹೇಳಿದ್ರೆ ಬಿಳಿ ಹಸು ತಗೊಂಡ್ ಬಂದ್ರೆ ಕರಿ ತರಬಾರ್ದು, ಅದೆಲ್ಲ ಗೊತ್ತಾಗತ್ತೆ. ಆದ್ರೆ ಲಕ್ಷಣ ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲಾದ್ರಿಂದನೂ ಬೇರ್ಪಡಿಸುತ್ತೆ. ಆದ್ರೆ ಈಕ್ವಲೆಂಟ್ ಯಾವುದೂ ಇಲ್ಲ ಅಂತ ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಏನ ರೂಪಂ ರಸಂ ಗಂಧಂ ಶಬ್ದಾನ್ ಸ್ಪರ್ಶಾಂಚ ಮೈಥುನಾನ್ ಏತೇನೈವ ವಿಜಾನಾತಿ ಕಿಮತ್ರಂ ಪರಿಶಿಷ್ಯತೆ. ಇದು ಲಕ್ಷಣ ವಾಕ್ಯ. ಅದೇ ರೀತಿ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ ಅಭಿಸಂವಿಶಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ಮ. ವಿಚಾರ ಮಾಡ್ಬೇಕು ನೀವು. ಲಕ್ಷಣ ಏನಾಗತ್ತೆ ಅಂತಂದ್ರೆ ತುಂಬಾ ಮುಖ್ಯ ಇಲ್ಲಿ. ಲಕ್ಷಣ ನಮ್ಗೆ ಹೇಗೆ ಅಂದ್ರೆ ಆ ಪರಮಾತ್ಮನ ಹತ್ರ ನಮ್ಮನ್ನ ಸೇರಿಸ್ಬಿಡುತ್ತೆ, ತುಂಬಾ ಸುಲಭವಾಗಿ ನಮ್ಮನ್ನ ಸೇರಿಸುತ್ತೆ. ಇವಾಗ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ನೋಡೋದಕ್ಕೆ ಹೇಗಿದೆ? ವಿಶೇಷಣವಾಗಿ ಕೊಟ್ಟಂಗಿದೆ. ಆದ್ರೆ ಅದ್ರ ಲಕ್ಷಣ ಏನು, ತಾತ್ಪರ್ಯ ಏನು? ಅದು ಅಮೃತ ಅಲ್ಲ. ಸತ್ಯಕ್ಕೆ ಆಪೋಸಿಟ್ ಯಾವುದು? ಅಮೃತ. ಬದಲಾವಣೆ ಇರೋ ತತ್ವ ಅಲ್ವಾ, ಬದಲಾಯಿಸ್ತಾ ಇರೋದು ಅಂತ. ಜ್ಞಾನಂ ಅಂತಂದ್ರೆ ಅದು ಜಡ ಅಲ್ಲ, ಚೈತನ್ಯ ಸ್ವರೂಪವಾಗಿದೆ ಅಂತ ಹೇಳೋ ಉದ್ದೇಶ. ಸೊ ಮೂರನೇದೇನು? ಅನಂತಂ ಅಂತ ಹೇಳುವಾಗ ಪರಿಚಿನ್ನ ಅಲ್ಲ. ಪರಿಚಿನ್ನ ಇದು ನಾಲ್ಕು ನೋಡಿ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು ವಿಶೇಷಣ ತರ ಕಾಣಿಸಿದ್ರುನು ಲಕ್ಷಣ ಏನು? ಪರಮಾತ್ಮನಿಗೆ ಅಮೃತವಲ್ಲ. ಯಾಕಂದ್ರೆ ಸತ್ಯ ಅನ್ನೋದ್ರ ಉದ್ದೇಶನೇ ನೆಗೇಶನ್ನೇ ಅಷ್ಟೇ. ಯಾಕೆ ಅಂದ್ರೆ ಅಲಕ್ಷಣಂ ಅಚಿಂತ್ಯಂ ಅವ್ಯಪದೇಶಂ ಅಂತ ಹೇಳ್ಬಿಟ್ರು. ಮಾಂಡುಕ್ಯ ಉಪನಿಷತ್ತಲ್ಲಿ ಮಂತ್ರನೇ ಹೇಳ್ಬಿಡ್ತು, ಯಾವುದನ್ನು ಹೇಳಕ್ಕಾಗಲ್ಲ. ಬಟ್ ಹೇಳಿದಾರಲ್ಲ ಅಂತಂದ್ರೆ
ತಾತ್ಪರ್ಯ ಮಾತ್ರ ಲಕ್ಷಣವನ್ನು ಹೇಳುವುದಕ್ಕೆ. ಲಕ್ಷಣದಿಂದ ಏನಾಗುತ್ತೆ, ಯು ವಿಲ್ ಗೋ ಅಂಡ್ ರೀಚ್ ದಟ್. ಇದು ವಿಚಾರದಿಂದ ಏನು ಕಷ್ಟ ಇಲ್ಲ. ಯಥೋವ ಇಮಾನಿ ಭೂತಾನಿ ಜಾಯಂತೆ ಇದ್ರು. ದಡ್ಡನಾದವ್ರು ಏನ್ ಮಾಡ್ತಾನೆ, ಒಂದೇ ಒಂದು ಪೂರ ಇಟ್ಕೊಳ್ತಾನೆ, ಪೂರ ಮಂತ್ರ ಓದೋದೇ ಇಲ್ಲ, ಅಷ್ಟೇ ಸಾಕು ಅಂತ. ಇದು ಎಲ್ಲಂತ ಹುಟ್ಟಿದೆಯೋ, ಸರಿ ಸರಿ, ಬಿಗ್ ಬ್ಯಾಂಗ್ ಥಿಯರಿ ಸಾಕು ನಮ್ಗೆ ಅಷ್ಟೇ. ಅದೇಗಾಗತ್ತೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ, ಯಾವುದರಿಂದ ಬದುಕಿದೆಯೋ. ಯತ್ ಪ್ರಯಂತ ಅಭಿಸಂವಿಶಂತಿ, ಯಾವುದ್ರಲ್ಲಿ ಸೇರುತ್ತೋ. 3 ಲಕ್ಷಣನೂ ಹೊಂದಬೇಕು. ಹೇಗೆ, ಒಂದು ಅಲೆ ಇದೆ, ಸಮುದ್ರ ತೀರದಲ್ಲಿ ಕೂತಿದ್ದೀರಾ, ಅಲೆ ಬರ್ತಾ ಇದೆ, ನೋಡಕ್ ಖುಷಿ ಆಗತ್ತೆ. ಎಷ್ಟೊತ್ತು ನೋಡಿದ್ರೆ ಬೇಜಾರಾಗುತ್ತೆ? ಬೇಜಾರಾಗಲ್ಲ ಆಕ್ಚುಲಿ, ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದೊಂದ್ಸಲಿ ಒಂದೊಂದ್ ತರ ಬರ್ತಾ ಇರುತ್ತೆ. ಅದು ಈ ಕಡೆಯಿಂದ ಬರುತ್ತೆ, ಹೀಗಿಂದ ಬರುತ್ತೆ, ಇದಕ್ ಸೇರ್ಕೊಂಡ್ ಬರುತ್ತೆ, ಎಲ್ಲ ಬ್ಯೂಟಿಫುಲ್ ಆಗಿ. ಈ ಅಲೆ ಅನ್ನೋದು ಯಾರಿಂದ ಹುಟ್ಟಿತು ಅಂದ್ರೆ, ಸಮುದ್ರದಿಂದ ಹುಟ್ಟಿತು ಅಂತ ಹೇಳಿದ್ರೆ ಅದು ಆನ್ಸರ್ ಕರೆಕ್ಟ್ ಇಲ್ಲ. ನೀರಿನಿಂದಲೇ ಹುಟ್ಟಿತು ಅಂತ ಹೇಳ್ಬೇಕು ನೀವು, ಸಮುದ್ರದಿಂದ ಹುಟ್ಟೋದಲ್ಲ. ಸಮುದ್ರದಲ್ಲಿ ಅಲೆ ಅನ್ನೋದು ಒಂದು ಅಂಗ ಆಯ್ತಲ್ವಾ. ಸಮುದ್ರವನ್ನ ಎಕ್ಸ್ಪ್ಲೇನ್ ಮಾಡುವಾಗ ನದಿಗೂ ಸಮುದ್ರಕ್ಕೂ ಎಷ್ಟು ವ್ಯತ್ಯಾಸ ಗೊತ್ತಾಗತ್ತೆ ಅಂದ್ರೆ ಆಗತ್ತೆ. ಸೊ ಅಲೆ ಅಂದ್ರೆ ಯಾವುದರಿಂದ ಹುಟ್ಟಿದೆ? ನೀರಿಂದ ಹುಟ್ಟಿದೆ. ಯಾವುದರಿಂದ ಬದುಕಿದೆ? ನೀರಿಂದಲೇ ಬದುಕಿದೆ. ನೀರನ್ನು ತೆಗೆದು ಬಿಟ್ರೆ ಅಲೆ ಅಂತಿದ್ಯಾ? ಇಲ್ಲವೇ ಇಲ್ಲ. ಆಮೇಲೆ ಎಲ್ಲಿ ಸೇರುತ್ತೆ? ನೀರಲ್ಲೇ ಸೇರುತ್ತೆ ಅಷ್ಟೇ. ಅದನ್ನೇ ತಗೋಬೇಕು. ಅದೇ ಲಕ್ಷಣ ಅಂತ ಹೇಳುದು. ಲಕ್ಷಣ ಏನಾಗ್ಬಿಡತ್ತೆ, ಅದು ತಿರುಗು ನಿಮ್ಗೆ ಡೌಟ್ ಬರೋದಿಲ್ಲ. ವಿಶೇಷಣದಲ್ಲಾದ್ರೆ ಒಂದು ಇದಕ್ಕೆ ಹೊಂದತ್ತೆ ಅಷ್ಟೇ. ಆಮೇಲೆ ಯಾವಾಗ್ಲೂ ಅದನ್ನ ಹೊಂದೋದಕ್ಕೆ ಆಗೋದಿಲ್ಲ. ಓಕೆ, ಒಂದು ನಿಮಿಷ. ಅದು ಇವು ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ ಅಂತ ಹೇಳಿದಾರಲ್ಲ ಪತಂಜಲಿಯವರು, ಅದು ಇಲ್ಲಿ ತಗೊಳಕ್ ಆಗತ್ತಾ? ಖಂಡಿತ ಖಂಡಿತ. ಅದಕ್ಕೆ ಲಕ್ಷಣನೇ ಬೇಕಾಗಿರೋದು. ಲಕ್ಷಣ ಯಾವಾಗ, ಹೇಗೆ ಲಕ್ಷಣ ಅಂದ್ರೆ ಏನು? ಲಕ್ಷ್ಯದಲ್ಲಿ ನಿಮ್ಮ ಬುದ್ಧಿಯನ್ನ ಕರ್ಕೊಂಡೋಗಿ ಬಿಡತ್ತೆ, ಅದಕ್ಕೆ ಲಕ್ಷಣ ಅಂತ ಹೆಸರು. ಪರಮಾತ್ಮನಿಗೆ ಅಲಕ್ಷಣಂ ಅಂತಾನೂ ಹೇಳಿದ್ರು. ಅಲಕ್ಷಣ ಅನ್ನೋದೇ ಲಕ್ಷಣ ಆಗೋಯ್ತು, ನಾವು ಇಟ್ಕೊಳ್ಳಿ ಅಲ್ವಾ. ನಿರಾಕಾರಂ ಅನ್ನೋದೇ ಲಕ್ಷಣ ಆಗೋಯ್ತು, ಅದೇ ಲಕ್ಷಣ ಅಂತ ಆಗ್ಬಿಟ್ರೆ. ಲಕ್ಷಣದಲ್ಲಿ ಏನಾಗುತ್ತೆ? ಪ್ರಮಾಣ. ನೆಕ್ಸ್ಟ್ ಪ್ರಮಾಣ ಯಾವ್ದಕ್ ಬೇಕು? ಲಕ್ಷಣ ಏನೋ ಗೊತ್ತಾಯ್ತು, ರೆಕಗ್ನಿಷನ್ಗೆ ನಿಮ್ಗೆ ಪ್ರಮಾಣ ಬೇಕು. ಅದೇ ನಿಮಗೆ ಶಾಸ್ತ್ರ ಹೇಳುದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಆದಿ ಯತ್ ಪ್ರಕಾಶಂ, ಯಾವುದು ಪ್ರಕಾಶ ಮಾಡ್ತಾ ಇದೆ ಅಲ್ಲಿವರೆಗೆ ಏನ್ ಬಂತು? ಲಕ್ಷಣ ಬಂತು. ಜಾಗ್ರತನ್ನು, ಎಚ್ಚರವನ್ನು, ಸ್ವಪ್ನವನ್ನು, ಸುಷುಪ್ತಿಯನ್ನು ಯಾವುದು ಬೆಳಗ್ತಾ ಇದೆಯೋ ಅದಕ್ಕೆ ಏನು ಶಾಸ್ತ್ರ ಏನ್ ಹೇಳ್ತು? ಪ್ರಮಾಣವಾಗಿ ತದ್ ಬ್ರಹ್ಮ, ಇದು ಪ್ರಮಾಣ ಅಂತ ಆಯ್ತು. ಅದಕ್ಕೆ ಬ್ರಹ್ಮ ಅಂತ ಹೆಸರು ಕೊಡ್ತು. ಯಾಕೆ ಬ್ರಹ್ಮ ಅಂತ ಹೆಸರು ಕೊಡ್ಬೇಕಾಗಿತ್ತು? ಬ್ರಹ್ಮ ಅಂದ್ರೆ 2 ಅರ್ಥ ಇದೆ. ಒಂದು ದೊಡ್ಡದು ಆಗೋದು, ಹರಡಿಕೊಳ್ಳೋದು, ಎಲ್ಲ ಕಡೆನೂ ಹರಡ್ಕೊಳ್ಳೋದು, ಏನು ಕಷ್ಟ ಇಲ್ಲದೆ ಎಷ್ಟು ಬೇಕಾದ್ರೂ ಹರಡ್ಕೋಬಹುದು. ಅದ್ರಿಂದ ಏನಾಯ್ತು? ಬ್ರಹ್ಮ ಅನ್ನೋ ಶಬ್ದನ್ನ ತುಂಬ ತದ್ ಬ್ರಹ್ಮ ಅಂದ್ರು. ಅದು ಜಾಗ್ರತೆಗೆ ಅಂದ್ರೆ ಜಾಗ್ರತೆ ದೊಡ್ಡ ಪ್ರಪಂಚವನ್ನು ಹರಡ್ಕೊಳ್ಳುತ್ತೆ. ಸ್ವಪ್ನ ಅಂದ್ರೆ ಸ್ವಪ್ನ ಪ್ರಪಂಚವನ್ನು ಹರಡ್ಕೊಳ್ಳುತ್ತೆ. ಸುಷುಪ್ತಿಲಿ ಪ್ರಪಂಚದ ಅಭಾವವನ್ನು ಹರಡ್ಕೊಳ್ಳುತ್ತೆ. ಚೆನ್ನಾಗಿದೆ ನೋಡಿ, ಎಲ್ಲಾನು ಕಷ್ಟ ಇಲ್ಲ ಅದಕ್ಕೆ. ಹಾಗೆ ಹೇಳಿದ್ರು. ಆ ಪ್ರಮಾಣ ಯಾವ್ದಾಯ್ತು? ಒಬ್ರು ಹೇಳಿದ್ರು ತದ್ ಬ್ರಹ್ಮ ಅಂತ ಪ್ರಮಾಣ ಆಯ್ತು. ಆಮೇಲೆ ಅದನ್ನ ನಾವು ಹೇಗೆ ರೆಕಗ್ನೈಸ್ ಮಾಡೋದು ಅಂತ ಕೇಳಿದ್ರೆ ಅದಕ್ಕೆ ಹೇಳಿದ್ರು ಅಹಮಿತಿ ಜ್ಞಾತ್ವ, ಇದಮಿತಿ ಈ ಇದಮ್ ಅಂತ ತಿಳ್ಕೊಬೇಡಿ, ಅಹಮಿತಿ ಜ್ಞಾತ್ವ, ಅಹಂ ಅಂತ ತಿಳ್ಕೊಳ್ಳಿ ಅಂತ ಹೇಳ್ಕೊಟ್ರು. ಸೊ ಹಾಗೆ ಏನಾಗುತ್ತೆ? ಲಕ್ಷಣ ಪ್ರಮಾಣಾಭ್ಯಾಂ ವಸ್ತು ಸಿದ್ಧಿ. ಲಕ್ಷಣವೂ ಇದೆ, ಪ್ರಮಾಣವೂ ಆಗ್ಬೇಕು. ಯಾಕೆ ಅಂದ್ರೆ ಪ್ರಮಾಣ ಅಂದ್ರೆ ಇನ್ನೊಂದು ಏನ್ ಸ್ಪೆಷಾಲಿಟಿ? ಯಾವ ಪ್ರಮಾಣದಿಂದ ಬೇರೆ ಇನ್ನೊಂದು ಪ್ರಮಾಣದಿಂದ ನೆಗೆಟ್ ಆಗಬಾರ್ದು, ಇಲ್ಲ ಅಂತ ಅನಿಸ್ಬಾರ್ದು. ಫಾರ್ ಎಕ್ಸಾಂಪಲ್, ನೀವು ಕಣ್ಣಿನಿಂದ ಕಾಫಿನ ನೋಡಿದ್ರಿ, ನಿಮ್ಗೇನಸ್ತು? ಬಿಸಿಯಾಗಿದೆ ಕಾಫಿ ಅಂತ ಅನ್ನಿಸ್ತು. ಆದ್ರೆ ನೀವು ಕೈಗೆ ತಗೊಂಡ ತಕ್ಷಣ ಡೌಟ್ ಬಂತು. ಈ ಕೈಗೆ ತಗೊಂಡ್ರೆ ಸ್ಪರ್ಶ ಅನ್ನೋ ಪ್ರಮಾಣ ಕಣ್ಣು ಹೇಳಿದ್ದನ್ನ ಸ್ವಲ್ಪ ನೆಗೆಟ್ ಮಾಡ್ತಾ ಇದೆ. ಆಮೇಲೆ ಬಾಯಿಗೆ ಬಿಟ್ಟಾಗಂತೂ ಖಂಡಿತ ಏನಾಯ್ತು? ಇದು ಎಲ್ಲದನ್ನು ನೆಗೆಟ್ ಮಾಡ್ಬಿಡ್ತಿದ್ರು. ಯಾಕಂದ್ರೆ ಆಮೇಲೆ ಅದನ್ನ ನೆಗೆಟ್ ಮಾಡೋರು ಯಾರು ಇಲ್ಲ.
ಆವಾಗ ಏನಾಯ್ತು, ನಿಮ್ಗೆ ಪ್ರಮಾಣ ಯಾವ್ದಾಯ್ತು, ಅದ್ ನಾಲಿಗೆ ಅಂತ ಗೊತ್ತಾಯ್ತು. ಅದೇ ರೀತಿ ಇಲ್ಲೂ ಅಷ್ಟೇ ಪರಮಾತ್ಮನ ಬಗ್ಗೆ ತಿರುಗು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇದ್ಯಾವುದು ಬಂದು ನೆಗೆಟ್ ಮಾಡೋದು ಇಲ್ಲ ಅಂತ ಹೇಳೋಂಗಿಲ್ಲ. ಯಾವುದನ್ನ ಹೇಳ್ತೋ ಶ್ರುತಿ ಮಾತೆ ಆ ಪ್ರಮಾಣವನ್ನ ಯಾರು ನೆಗೆಟ್ ಮಾಡೋಂಗಿಲ್ಲ. ಅದಕ್ಕೆ ಶಬ್ದ ಪ್ರಮಾಣ ಅಂತಾನೂ ಹೆಸರು. ಇವಾಗ ಆರಾಮಾಗಿ ಹೋಗೋಣ. ಒಟ್ಟಲ್ಲಿ ಬ್ರಹ್ಮವಿದ್ಯೆ ಪ್ರಯೋಜನ ಏನು? ಅವಿದ್ಯಾ ನಿವೃತ್ತಿ ಏವ ಬ್ರಹ್ಮವಿದ್ಯೆ ಪ್ರಯೋಜನ ಅಷ್ಟೇ. ಅವಿದ್ಯೆಯ ಹೋಗ್ಬೇಕು, ಅವಿದ್ಯೆ ನಿವೃತ್ತಿ ಆಗಬೇಕು ಅಂತ ಹೇಳಿದ್ರು. ಯಾರಿಗೆ ಆಗುತ್ತೆ ಅವಿದ್ಯೆ ನಿವೃತ್ತಿ? ಯಾರು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾನೋ, ಇದೆಲ್ಲ ಶಾಸ್ತ್ರಕ್ಕೆ ಅನುಸಾರವಾಗಿ ಗುರು ಮುಖದಿಂದ ಚೆನ್ನಾಗಿ ಕಲಿತು ಮಾಡ್ತಾನೋ ಅವನಿಗೆ ಮಾತ್ರ ಅವಿದ್ಯೆ ನಿವೃತ್ತಿ ಆಗತ್ತೆ. ಇಲ್ಲದಿರೋರಿಗೆ ಅವಿದ್ಯೆ ನಿವೃತ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಶ್ರವಣ ಅಂದ್ರೆ ಶ್ರುತಿ ಶ್ರವಣ ಅಂದ್ರೆ ವೇದಗಳ ತಾತ್ಪರ್ಯವನ್ನು ಶ್ರವಣ ಮಾಡಬೇಕು. ವೇದಗಳಲ್ಲಿ ಏನ್ ಇಂಪ್ಲಾಯ್ಡ್ ಮೀನಿಂಗ್, ತಾತ್ಪರ್ಯ ಅಂದ್ರೇನು ಇಂಪ್ಲಾಯ್ಡ್ ಮೀನಿಂಗ್, ನಮಗೆ ತುಂಬಾ ಸಲ ಇದು ಜೀವನದಲ್ಲಿ ಬೇಕಾಗತ್ತೆ. ಇವಾಗ ನಾವು ಬರೆದು ತೋರ್ಸೋವಾಗ ಎಕ್ಸ್ಪ್ರೆಷನ್ ಎಲ್ಲ ಹೇಗ್ ತೋರ್ಸೋದು, ಅದಕ್ಕೂ ಸ್ವಲ್ಪ ಇದೆ. ಎಕ್ಸ್ಕ್ಲಮೇಟರಿ ಮಾರ್ಕ್ ಅಂತೆ ಅದಂತೆ ಇದಂತೆ ಎಲ್ಲ ಹೇಳ್ಬೋದು. ಬಟ್ ನಿಮ್ಗೆ ಇವಾಗ ಮೆಸೇಜ್ ಕಳ್ಸೋವಾಗ ನೀವು ಹಾಕ್ತಿರಲ್ಲ ಫೇಸ್, ಅದು ಇನ್ನೂ ನನಗ್ ಬರೋದಿಲ್ಲ. ಯಾಕಂದ್ರೆ ನನ್ಗೆ ಡಿಫರೆನ್ಸ್ ಸರಿಯಾಗಿ ನೋಡ್ಬೇಕು ಅದನ್ನ. ಅದ್ ಟೈಮು ಅಷ್ಟು ಟೈಮ್ ಇಲ್ಲ, ಎಲ್ಲರೂ ಕಳಿಸ್ತಾರೆ ಬೇಗ ಹಾಕಿ ಕಳಿಸ್ತಾರೆ. ಸೊ ಒಟ್ಟಲ್ಲಿ ಏನಾಯ್ತು, ನಾವು ಹೇಳುವಾಗ ನಮ್ಮ ಟೋನ್ ಅಲ್ಲಿ ಗೊತ್ತಾಗತ್ತೆ ಅಲ್ವಾ. ಇವಾಗ ತಿನ್ನು ನೋಡ್ತೀನಿ ನಾನು ಅಂತಂದು ತಾಯಿ, ನಾ ಹೇಳೋ ಸ್ಟೈಲಲ್ಲಿ ಏನ್ ಗೊತ್ತಾಯ್ತು, ತಿಂದ್ರೆ ತಾಯಿ ಕೋಪ ಬಂದಿದೆ ಅಂತ. ಬಟ್ ನಾ ಅದನ್ನ ಬರೆದು ತೋರ್ಸಿದ್ರೆ ತಿನ್ನು ನಾನ್ ನೋಡ್ತೀನಿ ಅಂದ್ರೆ, ಓ ಮಗು ತಿನ್ನೋದನ್ನ ತಾಯಿ ನೋಡ್ತಾಳೆ ಅಂತ ಅರ್ಥ ಮಾಡ್ತೀರಾ. ನೋಡಿ ಇದೆಲ್ಲ ತಪ್ಪು. ಅದಕ್ಕೋಸ್ಕರ ಹೇಳ್ತಾರೆ ಇಂಪ್ಲಾಯ್ಡ್ ಮೀನಿಂಗ್, ಅದು ಗುರು ಹೇಳ್ಕೊಡ್ತಾನೆ, ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಏನು ಕಲಿಬೇಕು ಶಾಸ್ತ್ರದಿಂದ, ವಾಟ್ ಯು ಆರ್ ಸಪೋಸ್ ಟು ಲರ್ನ್. ಏನು ಭಗವದ್ಗೀತೆ ಉಪನಿಷತ್ ವಾಟ್ ಯು ಆರ್ ಲರ್ನಿಂಗ್, ಅದು ಫಸ್ಟ್ ನಾವು ಕೇಳಿದ್ದೆ ಇದು. ಭಗವದ್ಗೀತೆ ಏನ್ ಮಾಡುತ್ತೆ ನಿಮ್ಗೆ ಅಂದ್ರೆ, ಮೊದಲು ನಿಮ್ಮನ್ನ, ಇಫ್ ಯು ಆರ್ ಎ ಡಾಟರ್ ಯು ವಿಲ್ ಬಿಕಮ್ ಎ ಬೆಟರ್ ಡಾಟರ್, ಇಫ್ ಯು ಆರ್ ಎ ಮದರ್ ಯು ವಿಲ್ ಬಿಕಮ್ ಎ ಬೆಟರ್ ಮದರ್. 100% ಮಾಡುತ್ತೆ, ಅದು ಗ್ಯಾರಂಟಿ. ಆಮೇಲೆ ಅದ್ರದ್ದು ಎಷ್ಟು ಫಲ ಅಂತ ಹೇಳೋದೇ ಇಲ್ಲ. ಅದಕ್ಕೆ ಒಬ್ರು ಒಂದ್ ಭಜನೆ ಹಾಡ್ತಿದ್ರು, ಗೀತಾಮೇ ಕ್ಯಾ ಜಾದೂ ಬರಾದಿಯ ಭಗವಾನ್ನೇ ಅಂತ. ತುಂಬಾ ಒಳ್ಳೆ ಹಾಡಿತ್ತದು. ನಿಜವಾಗ್ಲೂ ಅಷ್ಟು ತುಂಬಿದಾನೆ. ಎಷ್ಟು ವರ್ಷದಿಂದ ಎಷ್ಟು ಜನರು ವ್ಯಾಖ್ಯಾನ ಮಾಡ್ತಾರೆ, ಎಷ್ಟು ಸಲಿ ಹೇಳ್ತಾರೆ, ಎಷ್ಟು ಸಲಿ ಓದ್ತೀವಿ. ತಿರುಗು ಓದಿದ್ರೆ ತಿರುಗು ಓದಿಸೋದು ಬೇಕಾದಷ್ಟಿದೆ. ಹಾಗೆ ಇದು. ಸೊ ಇವಾಗ ಬ್ರಹ್ಮವಿತ್ ಆಪ್ನೋತಿ ಪರಂ, ಅದು ಒಂದು. ಬ್ರಹ್ಮವಿತ್ ಆಪ್ನೋತಿ ಪರಂ ತತ್ ಏಷ ಅವ್ಯುಕ್ತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಯಹ ವೇದ ನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್ ಸಹ ಅಶ್ನುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ ಏತಿ. ವಿಪಶ್ಚಿತ ಏತಿ ನೋಡ್ರ, ಅಷ್ಟೊಳಗೆ ಹುಷಾರಾಗಿ ನೋಡ್ಬೇಕು. ಇವತ್ತು ನನಗೂ ಒಂದು ಗೊತ್ತಾಯ್ತು, ಒಬ್ರು ಹೇಳಿದ್ರಿಂದ. ಸ್ವಸ್ತಿ ಪ್ರಜಾಭ್ಯಾಮ್ ಅಂತ ಹೇಳೋದು ತಪ್ಪು. ನಾನು ಎಲ್ಲಿ ತಪ್ಪು, ಹೇಗೆ ಯಾವ ಏನಾದ್ರೂ ಪ್ರಿಂಟಿಂಗ್ ಮಿಸ್ಟೇಕ್ ನೋಡಿ ಅಭ್ಯಾಸ ಆಗ್ಬಿಟ್ಟಿದ್ಯೋ, ಸ್ವಸ್ತಿ ಪ್ರಜಾಭ್ಯಾಹ ಅಲ್ಲೇ ಬರ್ಬೇಕು. ಸತ್ಯ ದೀರ್ಘ ಇಲ್ಲ, ಸ್ವಸ್ತಿ ಪ್ರಜಾಭ್ಯ ಬರ್ಬೇಕು. ಪ್ರಜಾಭ್ಯಾಮ್ ಇಲ್ಲ, ಸ್ವಸ್ತಿ ಪ್ರಜಾಭ್ಯ ಅಂದ್ರೆ ಪ್ರಜೆಗಳನ್ನು, ಎಲ್ಲ ಪ್ರಜೆಗಳನ್ನು ಅಂತ ಅರ್ಥ. ಸೊ ಅದಕ್ಕೆ ಆದಷ್ಟು ನಾನು ಇವಾಗೆಲ್ಲ ನೋಡ್ತೀನಿ. ನಮಗೆ ಸಂಸ್ಕೃತ್ ಗೊತ್ತಿಲ್ಲ, ವಿಭಕ್ತಿಗಳು ಬರೋದಿಲ್ಲ. ನಮ್ಮಂತವ್ರು ಏನ್ ಮಾಡ್ಬೇಕು, ಅದಕ್ಕೆ ನೋಡ್ಕೊಂಡೇ ಹೇಳ್ಬೇಕು, ಆದಷ್ಟು ತಪ್ಪು ಬರ್ದೇ ಇರುತ್ತೆ. ಸೊ ಬ್ರಹ್ಮಣ ವಿಪಶ್ಚಿತೇತಿ ಅನ್ನೋದನ್ನ ವಿಪಶ್ಚಿತ ಇತಿ ಅಂತ ಹೇಳಿದ್ರು. ಇವಾಗ ಅದರ ಅರ್ಥ ಮಾಡ್ತಾರೆ. ಏನ್ ಹಾಗಾದ್ರೆ ಪರಮಾತ್ಮನನ್ನ ಹೇಗೆ ತಿಳ್ಕೋಬೇಕು?
ಬ್ರಹ್ಮವಿತ್ ಅಂತಂದ್ರೆ ಯಾರು? ಬ್ರಹ್ಮ ಅಂದ್ರೆ ಮುಂದೆ ಹೇಳುವ ಲಕ್ಷಣ ಉಳ್ಳದ್ದು. ಯಾವುದು ಲಕ್ಷಣ? ಸತ್ಯಂ, ಜ್ಞಾನಂ, ಅನಂತಂ ಬ್ರಹ್ಮ ಅಂತ ಹೇಳಿದ್ರು. ಯಾಕೆ ಬ್ರಹ್ಮ ಅಂದ್ರು? ತುಂಬಾ ದೊಡ್ಡದಾಗಿದೆ. ಯಾಕೆ ದೊಡ್ಡದಾಗಿದೆ? ಇವಾಗ ಫಾರ್ ಎಕ್ಸಾಂಪಲ್, ಬೆಟ್ಟದ ಮೇಲಿಂದ ನೀರ್ ಹರಿತಾ ಇದೆ. ನೀರ್ ಹರಿತಿರುವಾಗ ಏನಾಗುತ್ತೆ? ಎಲ್ಲಾ ಕಡೆನೂ ನೀರ್ ಹರಿತಾ ಇದೆ. ಇವಾಗ ಏನಾಯ್ತು? ನೋಡ್ರಿ, ಅಲ್ಲಿಂದ ಹರಿತಿದೆ, ಎಷ್ಟು ನೀರಿನದು ಫಾಲ್ಸ್ ನೋಡಿ, ಅಷ್ಟು ಮೇಲಿಂದ ಕೆಳಗ್ ತನಕ ಬರ್ತಿದೆ ಅಂತ ಹೇಳ್ತೀವಿ. ಯಾವುದು ಎಲ್ಲಾನು ಆಕ್ಯುಪೈ ಮಾಡ್ಕೊಳ್ಳೋದು. ಇವಾಗ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ, ನೀವು ಹೇಳೋ ಪ್ರಪಂಚದಲ್ಲಿ ನಾವು ನೋಡುವ ಸಮುದ್ರ, ಬೆಟ್ಟ, ಗಿಡಗಳು ಏನೇನಿದೆಯೋ ಎಲ್ಲವನ್ನು ಪರಮಾತ್ಮ ಏನ್ ಮಾಡಿದಾನೆ? ಎಲ್ಲವನ್ನು ಹರಡಿಕೊಂಡಿದ್ದಾನೆ. ಅವನಿಗೆ ಬ್ರಹ್ಮ ಅಂತ ಹೆಸರು. ಅದಕ್ಕೆ ಬೃಹತ್ ಅಂದ್ರು. ತುಂಬಾ ದೊಡ್ಡದ, ಅತ್ಯಂತ ದೊಡ್ಡದು. ಅವನಿಗಿಂತ ಇನ್ನೊಂದು ದೊಡ್ಡದು ಅನ್ನೋದು ಶಬ್ದ ಇಲ್ಲವೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಅದನ್ನ ಬ್ರಹ್ಮ. ಬ್ರಹ್ಮವಿತ್ ಅಂದ್ರೆ ಏನು? ಆ ಬ್ರಹ್ಮವನ್ನು ತಿಳಿದುಕೊಂಡಿರ್ತಾನೆ, ಅರಿತಿರುತ್ತಾನೆ. ಅವನು ಬ್ರಹ್ಮವಿತ್ ಅಂತ ಅವನಿಗೆ ಹೆಸರು ಬರುತ್ತೆ ಯಾವಾಗ ಆ ಪರಮಾತ್ಮನನ್ನು ತಿಳಿದುಕೊಳ್ಳು. ಪರಮಾತ್ಮ ಅಂತ ಹೇಳುವಾಗ್ಲೇ ಏನಾಯ್ತು? ಆತ್ಮ, ಸೆಲ್ಫ್ ಅಂತ ಬಂತು. ದಟ್ ಮೀನ್ಸ್ ಸೆಲ್ಫ್ ರಿಯಲೈಸೇಷನ್. ಸೆಲ್ಫ್ ಅನ್ನ ತಿಳಿದುಕೊಂಡಿರೋನು, ಸೆಲ್ಫ್ಗೆ ಬ್ರಹ್ಮ ಅಂತ ಹೆಸರು. ಅವನಿಗೆ ಏನಾಯ್ತು? ಪ್ರಯೋಜನ ಏನು? ಬ್ರಹ್ಮವಿತ್ ಏನ್ ಹೇಳಿದ್ರು ಒಟ್ಟಿಗೆ ಹೇಳ್ಬಿಟ್ಟು ನೋಡಿ, ಎಷ್ಟು ಚಿಕ್ಕ ಅಕ್ಷರ. ಬ್ರಹ್ಮವಿತ್ ಪರಂ ಆಪ್ನೋತಿ. ಬ್ರಹ್ಮವಿತ್ ಬ್ರಹ್ಮವನ್ನು ತಿಳಿದವನು ಏನಾಗುತ್ತೆ? ಅವನಿಗೆ ಪರಂ ಆಪ್ನೋತಿ. ಆ ಶ್ರೇಷ್ಠವಾಗಿರೋದನ್ನ, ಯಾವುದಕ್ಕೆ ಕಂಪ್ಯಾರಿಸನ್ ಇಲ್ವೋ, ಮಿಗಿಲಿಲ್ಲದ್ದು ಅಂದ್ರೆ ಏನು? ಯಾವುದಕ್ಕೆ ಏನು ಕಂಪ್ಯಾರಿಸನ್ ಇಲ್ವೋ ಅಂತ ಪರಮಾತ್ಮನನ್ನು he will attain, he will realize. ರಿಯಲೈಸಿಂಗ್ ಇಸ್ ಬೆಟರ್ ವರ್ಡ್ ಯಾವಾಗ್ಲೂ. ಯಾಕೆಂದ್ರೆ ತಿರುಗು ಗತಿ ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ಇದ್ದುಕೊಂಡು ಹೊಂದೋದು ಅಂತ ಆಗ್ಬಿಡತ್ತೆ. ಇಲ್ಲ, ರೆಕಗ್ನೈಸಿಂಗ್ ಹೇಗೆ ಅಹಂ ರೂಪದಿಂದ ಅಂತ ಆಮೇಲೆ ನೋಡೋಣ. ಅದನ್ನ ಆ ಬ್ರಹ್ಮವನ್ನ, ಪರಮಾತ್ಮನನ್ನ ಪರಂ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಒಂದು ಜ್ಞಾನದಿಂದ ಇನ್ನೊಂದರ ಪ್ರಾಪ್ತಿ ಯಾವತ್ತೂ ಆಗೋಲ್ಲ. ಇವಾಗ ನಿಮಗೆ ಬಟ್ಟೆದ ಜ್ಞಾನ ಆದ್ರೆ ಮಡಿಕೆ ಜ್ಞಾನ ಆಗೋಕ್ಕಾಗತ್ತಾ? ಆಗೋದಿಲ್ಲ. ಮಡಿಕೆ ಜ್ಞಾನ ಆದ್ರೆ ಪೆನ್ನುಗಳ ಜ್ಞಾನ ಆಗೋಕ್ಕಾಗತ್ತಾ? ಇಲ್ಲ, ಆಗೋಲ್ಲ. ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲಿ ಬ್ರಹ್ಮವನ್ನು ತಿಳಿದುಕೊಳ್ತಾನೆ, ಅವನಿಗೆ ಬ್ರಹ್ಮವೇ ಆಗ್ಬಿಡ್ತಾನೆ, ಎಲ್ಲದರ ಜ್ಞಾನನೂ ಆಗ್ಬಿಡುತ್ತೆ. ಯಾಕೆ? ಎಲ್ಲದಕ್ಕೂ ಅವನು ಕಾರಣವಾಗಿದ್ದಾನೆ. he is the cause for everything. he is the ಒರಿಜಿನಲ್ ಏನದು? ಕಾರಣ ಅಂದ್ರೆ ಯಾವಾಗ್ಲೂ ಯಾವುದರಿಂದ ಬಂದಿದೆಯೋ ಅದಕ್ಕೋಸ್ಕರ ಹೇಳ್ತಾರೆ, ಈ ಪರಬ್ರಹ್ಮವನ್ನು ತಿಳ್ಕೊಳ್ಳೋನು ಬ್ರಹ್ಮವೇ ಬ್ರಹ್ಮೈವ ಭವತಿ ಅಂತ ಮಂತ್ರ ಬರುತ್ತೆ. ಹಾಗೆಯೇ ಬಿಡ್ತಾನವನು. ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಭವತಿ ಅಂತ ಮುಂಡಕೋಪನಿಷತ್ತು ಹೇಳೇ ಬಿಡ್ತು. ಆದ್ರೆ ಶಿಷ್ಯನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಅವನೇನ್ ಹೇಳ್ತಾನೆ, ನೀವು ಬ್ರಹ್ಮ ಅನಂತ ಎಲ್ಲೆಲ್ಲಿಯೂ ಇದೆ ಅಂತ ಹೇಳ್ತೀರಾ ಅಲ್ವಾ? ಅದನ್ನ ಆತ್ಮ, ಸೆಲ್ಫ್ ಅಂತಾನು ಹೇಳಿದಿರಲ್ವಾ? ಯಾವಾಗ ಸೆಲ್ಫ್ ಆಗ್ಬಿಟ್ಟಿದ್ಯೋ ಅದೇಗ ಆಪ್ಯ? ಹೌ ವಿ ಕ್ಯಾನ್ ಅಟೈನ್ ಇಟ್? ಹೇಗೆ ಸಿಗೋದು ಅನ್ನೋದು ಹೊಂದೋದಿಲ್ವಲ್ಲ? ಎಲ್ಲೊಟ್ಟೋಗಿತ್ತು ಸಿಗೋದಕ್ಕೆ? ನಾವೇ ತಮಾಷೆಗೆ ಹೇಳ್ತೀವಲ್ವಾ, ನಾವೆಲ್ಲ ಮಾಡ್ತೀವಿ. ಚೆನ್ನೈಗೆ ಹೊರಟೋಗಿದೀವಿ, ಆಮೇಲೆ ಬಂದ್ವಿ. ಅವಾಗ ನಾನ್ ನಿದ್ದೆ ಮಾಡ್ತಿದ್ದೆ, ಸ್ವಲ್ಪ ಎಚ್ಚರ ಆದಂಗಾಯ್ತು. ಬಂತ ಬೆಂಗಳೂರು ಅಂತ ಕೇಳಿದೆ ನಾನು. ಬೆಂಗಳೂರು ಎಲ್ಲಿಗೆ ಹೋಗಿತ್ತು ಬರೋದಕ್ಕೆ? ನಾವು ಬೆಂಗಳೂರು ಸೇರಿದ್ವಾ ಅಂತ ಕೇಳ್ಬೇಕಾಗಿತ್ತ? ಬಂತ ಬೆಂಗಳೂರು ಅಂತ ಕೇಳ್ಬೇಕಾ? ನಾವು ಏನ್ ಕೇಳ್ತೀವಿ? ಬಂತ ಬೆಂಗಳೂರು ಅಂತಾನೆ ಕೇಳು ಅಲ್ವಾ? ಯೂಸೇಜ್ ಇದೆ ಅಲ್ಲಿ, ನಮ್ಮನ್ನು ಆಚೆ ಮಾಡಿ ತೋರಿಸ್ಬೋದು ಬೇಕಾದ್ರೆ. ಬಟ್ ಈ ಶಿಷ್ಯ ಇಲ್ಲಿ ಗುರುಗಳನ್ನ ಪ್ರಶ್ನೆ ಮಾಡ್ತಾ ಇದ್ದಾನೆ, ನೀವ್ ಹೇಗೆ ಹೊಂದುತ್ತೀರಾ ಬ್ರಹ್ಮನ ಅಂತ? ಬ್ರಹ್ಮವೇ ಆಗಿದೆಯಲ್ಲ ಸೆಲ್ಫು. ಆಮೇಲೆ ಇನ್ನೂ ಒಂದು ಕಾರಣ ಕೊಡ್ತಾನೆ, ಇದಕ್ಕೆ ಪರಿಚಿನ್ನತ್ವ ಇಲ್ಲ. ದೇರ್ ಇಸ್ ನೋ ಮೆಜರ್ಮೆಂಟ್ ಫಾರ್ ಬ್ರಹ್ಮ. ಬ್ರಹ್ಮವಿಗೆ ಅದು ಇದು ಅಂತ ಯಾವುದೂ ಇಲ್ಲ. ಆದ್ರಿಂದ ಇದು ಎಲ್ಲರಿಗೂ ಆತ್ಮನಾಗಿದೆ.
ಯಾರು ಪ್ರಶ್ನೆ ಕೇಳ್ತಾನೋ ಅವನಿಗೂ ಆತ್ಮನಾಗಿದೆ, ಯಾರು ಉತ್ತರ ಕೊಡ್ತಾರೋ ಅವನಿಗೂ ಆತ್ಮನಾಗಿದೆ. ಇದರಿಂದ ಇವನಿಗೆ ಹೇಗಿದೆ, ಪರಿಚಿನ್ನನೂ ಅಲ್ಲ, ಆಮೇಲೆ ಅದು ಸೆಲ್ಫೇ ಆಗಿರುವಾಗ ಹೊಂದುವುದು ಅನ್ನೋದು ನೀವು ವರ್ಡ್ ಹೇಗೆ ಹೇಳಿದ್ರಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗುರುಗಳು ಇದೇನು ತಪ್ಪಲ್ಲಪ್ಪ, ಇಲ್ಲಿ ಇಷ್ಟೇ ಜ್ಞಾನ ಅಜ್ಞಾನದಲ್ಲಿ ತಾತ್ಪರ್ಯ. ಒಂದು ಕತೆ ಹಿಂದೆ ಹೇಳಿದ್ದೀನಿ. ಒಬ್ಬ ರೈತ ಇದ್ದ, ಚಿಕ್ಕ ಭೂಮಿ ಇತ್ತಷ್ಟೇ ಅವನ ಹತ್ರ, ತುಂಬಾ ಬಡತನ, ಮಕ್ಕಳು ಇದ್ರು, ಸ್ವಲ್ಪ ಕಷ್ಟ ಇತ್ತು ಅವನಿಗೆ. ಯಾರೋ ಹೇಳಿದ್ರು, ನೀನು ಶಿವನ್ನ ಧ್ಯಾನ ಮಾಡು, ಶಿವ ತುಂಬಾ ಬೇಗ ಒಲಿತಾನೆ, ಕೊಡ್ತಾನೆ ನಿನ್ಗೆ. ಸರಿ, ಇವನು ಶಿವನ್ ಧ್ಯಾನ ಮಾಡ್ದ. ಶಿವ ಪ್ರತ್ಯಕ್ಷ ಆದ. ಪ್ರತ್ಯಕ್ಷ ಆದ್ಬಿಟ್ಟು ಇವನಿಗೆ ಏನ್ ಮಾಡ್ದ, 5 ಕಲ್ಲನ್ನ ಕೊಟ್ಟುಬಿಟ್ಟು ಹೊರಟೋಗ್ಬಿಟ್ಟ. ಇವನು ಇನ್ನು ಕೇಳೋ ಅಷ್ಟ್ರಲ್ಲಿ, ಏನಿದೆ ಕಲ್ಲು ಕೊಡ್ತೀಯಲ್ಲ ನನಗೆ, ನಾನು ಇಷ್ಟು ದಿನ ಧ್ಯಾನ ಮಾಡಿದ್ದಕ್ಕೆ, ಕೇಳೋಷ್ಟ್ರಲ್ಲ ಅವನು ಹೊರಟೋಗಾಯ್ತು. ಸರಿ, ಇವನಿಗೇನಾಯ್ತು, ಆ ಕಲ್ಲನ್ನ ಇವಾಗ ಏನ್ ಮಾಡ್ತಾನೆ, ಅದೆಲ್ಲ ಪಕ್ಷಿಗಳು ಬರೋದಕ್ಕೆ ಓಡಿಸೋದಕ್ಕೆ ಯೂಸ್ ಮಾಡಿದ್ದಾನೆ. ಎಷ್ಟು ಕಲ್ಲು ಯೂಸ್ ಮಾಡ್ಬಿಟ್ಟ, 4 ಕಲ್ಲು ಯೂಸ್ ಮಾಡ್ಬಿಟ್ಟ, 5 ಕಲ್ಲಲ್ಲಿ. ಆವತ್ತೇನಾಯ್ತು, 5ನೇದು ಇನ್ನೇನು ಹಾಕ್ಬೇಕು ಅನ್ನೋವಾಗ ಅದು ಕೈ ಸ್ಲಿಪ್ ಆಗಿ ಕೆಳಗ್ ಬಿದ್ದ್ಬಿಡ್ತು. ಅಲ್ಲಿ ಮುಂದೆ ಹೋಗದೆ ಕೆಳಗೆ ಅವನ ಮಗು ಆಟ ಆಡ್ತಾ ಕೂತಿತ್ತು, ಅದ್ರ ಕೈಗೆ ಸಿಕ್ಬಿಡ್ತು. ಅದು ಹಿಡ್ಕೊಂಡ್ಬಿಟ್ಟು ನಾ ಏನ್ ಮಾಡಿದ್ರು ಕೊಡಲ್ಲ. ಕೊಡು, ಅದನ್ನ ಓಡಿಸ್ಬೇಕು ಅಂದ್ರೆ ಕೊಡ್ಲಿಲ್ಲ. ಸರಿ, ಬೇರೆ ಕಲ್ ತಗೊಂಡ, ಆಯ್ತು. ಈ ಮಗು ಯಾವಾಗ್ಲೂ ಆ ಕಲ್ಲನ್ನ ಇಟ್ಕೊಂಡಿರುತ್ತೆ, ಆಟ ಆಡ್ತು. ಅವತ್ತೇನಾಯ್ತು, ಪಕ್ಕದ ಮನೆಗೆ ಹೋಗಿತ್ತು ಮಗು, ಅವಾಗ್ಲೂ ಆಟದ್ದು ತಗೊಂಡೇಗೆ ಆಟ. ಅವ್ನು ನೋಡ್ತಾನೆ, ಜ್ಯುವೆಲರ್ ಅವನು, ಪಕ್ಕದ ಮನೆಯವ್ರಿಗೆ ಬಂದಿದ್ದಾನೆ. ಅವನೇನ್ ಮಾಡ್ದ, ಮಗುನ ಕೇಳ್ದ, ನಿಮ್ ಮನೆಗ್ ಕರ್ಕೊಂಡು ಹೋಗು ಅಂತ. ಬಂದ್ಬಿಟ್ಟು ಅವನು ತಂದೆ ಹತ್ರ ಮಾತಾಡ್ತಾನೆ, ಒಳ್ಳೆಯವನು. ಅವನು ಹೇಳ್ತಾನೆ, ನೋಡು, ಈ ಕಲ್ಲು ನೀನ್ ನನ್ ಜೊತೆಲಿ ಬಾ, ನಿನಗೆ ವ್ಯಾಲ್ಯೂ ತೋರಿಸ್ತೀನಿ, ಇದು ಎಷ್ಟು ಅಂತ ಅಂದ್ಬಿಟ್ಟು ಜ್ಯುವೆಲರ್ಸ್ ಮಾಡಿದ್ರೆ ಅದಕ್ಕೆ ಈಕ್ವಲೆಂಟ್ ಹೇಳೋಕೆ ಆಗಲ್ಲ, ಅಷ್ಟು ವ್ಯಾಲ್ಯೂ ಅದು. ಆವಾಗ ಗೊತ್ತಾಯ್ತು ಮನುಷ್ಯನ್ಗೆ. ಅವ್ನು ಹೇಳ್ತಾನೆ, ನನ್ನ 4 ಕಲ್ಲು ಏನ್ ಮಾಡ್ದೆ, ಬಿಸಾಕ್ಬಿಟ್ಟಿದೆ. ತುಂಬಾ ಕಷ್ಟ. ಅಷ್ಟೇ ಇಲ್ಲಿ ಇವಾಗ ಏನಾಯ್ತು, ಅಷ್ಟು ದಿವಸ ಅದನ್ನ ಕಲ್ಲು ಅಂದ್ಕೊಂಡಿದ್ದ. ಆ ವಸ್ತುವಿನಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ? ಅವನು ಕಲ್ಲು ಅನ್ಕೊಂಡಾಗ್ಲೂ ಏನಿತ್ತಮ್ಮ, ಅದು ಒಳ್ಳೆ ಪ್ರಶಸ್ತಿದೆ ಆಗಿತ್ತು. ಇವಾಗ ತಿಳಿದು ಮತ್ತೇನು ಅದು ಹಾಗೆ ಇದೆ. ಅದಕ್ಕೇನೆ ಸತ್ಯ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಹೇಳ್ತಾರೆ, ಯದ್ರೂಪೇಣ ಎನ್ನಿಶ್ಚಿತಂ ತದ್ರೂಪೇಣ ನ ವ್ಯಭಿಚರತಿ ತತ್ ಸತ್ಯಂ ಅಂತ ಹೇಳಿದ್ರು. ಯಾವ ರೂಪದಿಂದ ಯಾವುದು ಒಂದ್ಸಲಿ ನಿಶ್ಚಯ ಆಯ್ತೋ ಅದು ಆ ರೂಪವನ್ನು ಬಿಡದೆ ಇರೋದಕ್ಕೆ ಸತ್ಯ ಅಂತ ಹೇಳ್ತಾರೆ. ಯಾವ್ದು ರೂಪದಿಂದ ವ್ಯಭಿಚಾರ ಆಗ್ಬಿಡುತ್ತೋ, ಬಿಟ್ಟೋಗುತ್ತೋ, ಅದಕ್ಕೆ ಅನೃತ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಯಾವ್ದನ್ನ ತಗೊಳ್ತೀರಾ ನೀವು? ಚಿನ್ನ ಆಮೇಲೆ ಬಳೆ ಅಂತ ತಗೊಳ್ಳಿ. ಇವಾಗ ಬಳೆ ಅನ್ನೋದು ಬಳೆ ಅಂತ ಹೇಳ್ತಾ ಇದ್ರಿ. ಯದ್ರೂಪೇಣ ನಿಶ್ಚಿತ, ಬಳೆ ಅಂತ ನಿಶ್ಚಯ ಮಾಡಿದ್ರಿ. ತದ್ರೂಪ ವ್ಯಭಿಚರಿತಿ, ಮುರಿದೋದ ತಕ್ಷಣ ಏನಾಗೋಯ್ತು, ಬಳೆ ಅನ್ನೋದು ಇಲ್ಲ ಹೊರಟೋಯ್ತು. ಅದಕ್ಕೆ ಬಳೆ ಅನ್ನೋದು ಅನೃತ, ಮಿಥ್ಯ ಅಂತ ಆಯ್ತು. ಆದ್ರೆ ಚಿನ್ನ ಅಂತ ನೀವು ತಿಳ್ಕೊಂಡಿದ್ರೆ ಏನಾಯ್ತು, ಯದ್ರೂಪೇಣ ನಿಶ್ಚಿತ ತದ್ರೂಪೇಣ ನ ವ್ಯಭಿಚರತಿ, ಅದೆಂತ ಏನಾಯ್ತು, ಅಸತ್ಯ ಅಂತ ಆಯ್ತು. ಮುಂದೆ ಬರುತ್ತೀರೋ ಅವಾಗ್ಲೂ ಹೇಳ್ತೀನಿ. ಬಟ್ ಇವಾಗ ದರ್ಶನ ಅದರ್ಶನ ಅಂದ್ರೆ ಇಷ್ಟೇ, ಜ್ಞಾನ ಅಜ್ಞಾನ. ದರ್ಶನಂ ಅಂದ್ರೆ ಜ್ಞಾನಂ ಅಂದ್ರು. ಇದು ಇಷ್ಟಲ್ಲೇ ಇದೆ. ಇವ್ರು ರೆಕಗ್ನೈಸ್ ಮಾಡ್ದ ಅಥವಾ ಇನ್ನೊಂದು ರೆಕಗ್ನೇಷನ್ ಅಂತ ಇಟ್ಕೊಳ್ಳಿ, ತುಂಬಾ ಅದು ಬೆಸ್ಟ್. ಯಾವಾಗ್ಲೂ ನಾವು ಇವತ್ತು ಇದ್ದಕ್ಕಿದಂಗ ಹೊಸದಾಗಿ ಬ್ರಹ್ಮಭಾವವನ್ನು ಹೊಂದುತ್ತಿದ್ವಾ, ನಾವು ಬ್ರಹ್ಮವೇ ಆಗಿದ್ದೀವಿ. ಆದ್ರೆ ನಾವು ರೆಕಗ್ನೈಸ್ ಮಾಡಿರ್ಲಿಲ್ಲ. ಯಾವತ್ತು ರೆಕಗ್ನೈಸ್ ಮಾಡ್ತೀವೋ ಅವತ್ತ ಆದಂಗೆ, ಸಿಕ್ಕದಂಗೆ, ಹೊಂದಿದಂಗೆ ಆಗತ್ತೆ ಅಲ್ವಾ? ನಮ್ಗೆ ಇವಾಗ ಏನಾಯ್ತು, ಎಲ್ಲಿದ್ದೀನಿ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಆಗೇನಾಯ್ತು, ನನ್ನ ಮನೆಗೆ ನಾ ಬಂದಿದ್ದೀನಿ ಅಂತ ಗೊತ್ತಾದ್ರೆ ಎಚ್ಚರ ಆಗ್ಬಿಟ್ಟು ಸರಿಯಾಗಿ ನಾನ್ ಸೇರ್ದಂಗಾಯ್ತು. ಹಬ್ಬಾ, ಅಲ್ಲಿಗೆ ಹೋಗ್ಬಿಟ್ಟಿದೆ, ನನ್ ಮನೆಗ್ ಬಂದ್ ಸೇರ್ದೆ ಅಂತ. ಯಾರಿಗೂ ಆಗತ್ತಲ್ಲ ಎಷ್ಟೋ ಸಲಿ. ಏನಾಗತ್ತೆ, ಅವ್ರಿಗೆ ಜ್ಞಾನ ತಪ್ಪಿರುತ್ತೆ, ಬಟ್ ಕರ್ಕೊಂಡ್ ಬಂದ್ಬಿಡ್ತಾರೆ ಮನೆಗೆ ವಾಪಸ್ಸು. ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ಅವಾಗ ಏನಾಯ್ತು, ನನ್ ಮನೆಗ್ ಬಂದ್ ನಾನ್ ಸೇರ್ದೆ ಅಂತ ಸೇರೇ ಇದಾರೆ ಅವರು.
ಅಷ್ಟೇ ಜ್ಞಾನ, ಅದನ್ನೇ ಹೇಳ್ತಾರೆ. ಬಟ್ ಜೀವನು ಬ್ರಹ್ಮರೂಪನೇ ಆಗಿದ್ದಾನೆ. ಜೀವನಿಗೆ ಬೇರೆ ಇನ್ನೊಂದು ರೂಪ, ಹೊಸ ರೂಪ ಇಲ್ಲ. ಆದ್ರೆ ಏನಾಗ್ಬಿಟ್ಟಿದೆ, ಪರಿಚಿನ್ನವಾದ ಅನ್ನಮಯ ಕೋಶವನ್ನೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ, ಎಲ್ಲದಕ್ಕಿಂತ ಇದನ್ನ ಕೋಶ ಅನ್ಕೊಂಡಿದಾನ, ಇಲ್ಲಪ್ಪ ತಾನು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾನೆ. ಅದರಲ್ಲಿ ಪೂರ್ಣ ಆಸಕ್ತಿ ಅವನಿಗೆ. ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಇದು ಕೊಡ್ತಾರೆ. ಏನ್ ಕೊಡ್ತಾರೆ, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಪ್ರಕೃತ ಸಂಖ್ಯೆಯನ್ನು ಯಾವುದ್ರಲ್ಲಿ ಆಸಕ್ತಿ ಇದೆ, ಹೊರಗಡೆ ಆಸಕ್ತಿ ಇದೆ. 10ನೇ ಎಕ್ಸಾಂಪಲ್ ಕೊಡ್ತಾರೆ ಇಲ್ಲಿ ಶಂಕರಾಚಾರ್ಯರು. ಅವನಿಗೆ ಏನಾಗಿದೆ, 9 ಕೌಂಟ್ ಮಾಡಿದವನಿಗೆ 10 ಹಾಗೆ ಕೌಂಟ್ ಮಾಡ್ಬೇಕು ಅಂತ ಆಸೆ. ಕಣ್ಣಿನಿಂದ ನೋಡಬೇಕು ಅನ್ನೋದು ಚಿತ್ತದಿಂದ ಅವನೇನು ಮಾಡ್ತಾನೆ, ಕೌಂಟ್ ಮಾಡ್ಬೇಕು ಅಂತ ಹೋಗ್ಬಿಟ್ಟು ಸಿಗದೆ ಇರುವಾಗ ದುಃಖ ಆಗ್ಬಿಡ್ತು, ಅಳ್ತಾ ಇದ್ದಾನೆ. ಇವಾಗ 10ನೇವನು ಸಿಗ್ಲಿಲ್ಲ, 10ನೇವನು ಸಿಗ್ಲಿಲ್ಲ ಅಂತ. ಇಲ್ಲಿ ಅವನು ಏನು ದೊಡ್ಡ ಪ್ರಾಬ್ಲಮ್ ಮಾಡ್ದ, 9 ಜನರನ್ನ ಹೇಗೆ ನೋಡುತ್ತನೋ ಹಾಗೆ 10ನೇವನು ನೋಡ್ಬೇಕು ಅಂತ ಕಲ್ಪನೆ ಮಾಡಿದ್ದೆ ಅವನಿಗೆ ತೊಂದರೆ ಆಯ್ತು. ಇವಾಗ ಏನ್ ಮಾಡ್ತಾನೆ ಇವನು, ಅವಾಗ ಅವನಿಗೆ ಏನಾಯ್ತು, ಇಷ್ಟೇ ಉಪದೇಶದಿಂದ ಏನ್ ಗೊತ್ತಾಯ್ತು, ನಾನೇ 10ನೇವನು ಅಂತ ದುಃಖ ಹೊರಟೋಯ್ತು. ಸೊ ಮೊದಲು ಅವನು ದುಃಖ ಪಡ್ತಿರುವಾಗ್ಲೂ ಅವನು 10ನೇವನೇ ಆಗಿದ್ದ, ಅವನು ಇವಾಗ್ಲೂ 10ನೇವನೇ ಆಗಿದ್ದಾನೆ. ಅದೇ ರೀತಿ ಇವ್ರು ಹೇಳ್ತಾರೆ ಪೂರ್ಣ ಮಾಡೋದು ಸಂಖ್ಯೆ ಅಂತ. ಸೊ ಇಲ್ಲಿ ಬ್ರಹ್ಮವಿತ್ ಆಪ್ನೋತಿ ಪರಂ ಅನ್ನೋವಾಗ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇಷನ್ ಕೊಡ್ತಾರೆ. ಬ್ರಹ್ಮವಿತ್ ಅನ್ನೋದಕ್ಕೆ ಏನ್ ಹೇಳಿದ್ರು, ಸತ್ಯಂ ಜ್ಞಾನಂ ಅನಂತಂ ಅಂತ ತಿಳಿಯೋದು. ನನ್ನ ಆತ್ಮನೇ ನಾನಾಗಿದ್ದೀನಿ. ಯಾವ ಆತ್ಮ, ಸತ್ಯವಾಗಿರೋದು, ಜ್ಞಾನವಾಗಿರೋದು, ಅನಂತವಾಗಿರೋ ಆತ್ಮನೇ ನಾನಾಗಿದ್ದೀನಿ. ನಾನು ಈ ಹೆಸರು ನಾಮರೂಪ ಖಂಡಿತ ಅಲ್ಲ. ತಾತ್ಪರ್ಯ ಅದೇ. ನಾಮರೂಪ ಏನು ಇಂಪ್ಲೈಡ್ ಮೀನಿಂಗ್ ಏನು, ದಿಸ್ ನೇಮ್ ಅಂಡ್ ಫಾರ್ಮ್, ಐ ಆಮ್ ನಾಟ್ ದಿಸ್ ನೇಮ್ ಅಂಡ್ ಫಾರ್ಮ್, ಅಥವಾ ಯಾವ ಸಂಬಂಧನೂ ಇಲ್ಲ. ಬ್ರಹ್ಮವಿತ್ ಪರಮ ಆಪ್ನೋತಿ ಅಂದ್ರೆ ಸರ್ವಾತ್ಮನಾದ ಬ್ರಹ್ಮ ಸ್ವರೂಪ. ಸರ್ವ ಆತ್ಮ ಅಂದ್ರೆ ಏನು, ಯಾವ್ಯಾವ್ದು ನಿಮಗೆ ಕಲ್ಪನೆ ಮಾಡಕ್ಕಾಗುತ್ತೋ ಅದುವರೆಗೂ ಏನ್ ಹೇಳಿದ್ವಿ, ಇದು ನಾನಲ್ಲ, ಅಹಂ ನಾನು ಅಂತ. ಇವಾಗ ಎಲ್ಲದಕ್ಕೂ ಏನಾಯ್ತು, ಒಂದು ಆತ್ಮ ಎಲ್ಲವೂ ತೋರ್ತಾ ಇದೆ ಅಂತ ಯಾವಾಗ ಆಗತ್ತೋ ಅವಾಗ ಬ್ರಹ್ಮ ಸ್ವರೂಪನೇ ಆಗ್ತಾನೆ ಅಂತ ಹೇಳಿದ್ರು. ಸೊ ಇವನಿಗೆ ಇವಾಗ ಏನಾಯ್ತು, ಅವನು ತಪ್ಪು ಅಭಿಮಾನ. ಏನ್ ಅಭಿಮಾನ, ದೃಶ್ಯವಾಗಿ ನೋಡ್ಬೇಕು ಅಂತ ಆಸೆ. ನಮಗೂ ಅಷ್ಟೇ ದೇವ್ರನ್ನ ಹೇಗೆ ನೋಡ್ಬೇಕು ಅಂತ ಆಸೆ, ದೃಶ್ಯವಾಗಿ ನೋಡ್ಬೇಕು. ಎಲ್ಲಾರ್ಗು ಹೇಗೆ ನೋಡ್ಬೇಕು ದೇವ್ರನ್ನ, ಒಂದು ಗುಡಿಲಿ ನೋಡ್ಬೇಕು ಅಲ್ವಾ, ಖುಷಿ. ನಮ್ಗೆ ಫಸ್ಟ್ ಗುರುನ ಪೂಜಿಸು ಅಂದ್ರೆ ನಮ್ಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ. ದೇವ್ರನ್ನ ಪೂಜಿಸೋದು ಗೊತ್ತಿತ್ತು ನಮ್ಗೆ, ವಿಗ್ರಹವನ್ನ. ಗುರುನ ಪೂಜಿಸೋದು ಗೊತ್ತೇ ಇರ್ಲಿಲ್ಲ. ಪೂಜ್ಯ ಭಾವನೆ ಬರ್ಬೇಕು ಗುರುವಿನಲ್ಲಿ ಅಂದ್ರೆ ಹೇಳಿದ್ರೆ ನಮ್ಗೆ ಅರ್ಥನೇ ಆಗ್ತಿತ್ತು. ಸತ್ಸಂಗ ಕೇಳಿದ್ ಮತ್ತೆ ಅರ್ಥ ಆಯ್ತು. ಆಮೇಲೆ ಎಷ್ಟು ಪೂಜ್ಯ ಭಾವನೆ ಬಂತು ಅಂದ್ರೆ ವಿಗ್ರಹಕ್ಕಿಂತ ಜಾಸ್ತಿ ಗುರುವಿನಲ್ಲೇ ಪ್ರೀತಿ ಜಾಸ್ತಿ ಬರುತ್ತೆ. ಖಂಡಿತ ಬರುತ್ತೆ. ಯಾಕೆಂದ್ರೆ ವಿಗ್ರಹ ಮಾತಾಡೋದಿಲ್ವಲ್ಲ, ನಿಮ್ಮ ಡೌಟ್ಗೆ ಉತ್ತರ ಕೊಡೋದಿಲ್ಲ ವಿಗ್ರಹ. ಆದ್ರೆ ಗುರು ಏನ್ ಮಾಡ್ತಾರೆ, ನಮ್ಮ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತಾರೆ. ಆದ್ರಿಂದ ಅವಿದ್ಯೆಯಿಂದ ಏನಾಗಿತ್ತು, ಸಿಗದಂಗೆ ಇತ್ತು ಬ್ರಹ್ಮ. ವಿದ್ಯೆಯಿಂದ ಏನಾಯ್ತು, ಪ್ರಾಪ್ತ ಆದಂಗೆ ಆಯ್ತು ಅಷ್ಟೇ, ಇನ್ನೇನು ಇಲ್ಲ. ಆದ್ರಿಂದ ಇಲ್ಲಿ ಹೇಳಿರೋದು ಸರಿಯಾಗಿ ಇದೆ. ಶಿಷ್ಯನಿಗೆ ಏನ್ ಮಾಡಿದ್ರು, ನೀನ್ ಕನ್ಫ್ಯೂಸ್ ಮಾಡ್ಕೋಬೇಡಪ್ಪ, ಸರಿಯಾಗಿ ಅರ್ಥ ಮಾಡ್ಕೋ ಅಂತ ಹೇಳಿದ್ರು. ಸೊ ನೋಡ್ಕೊಂಡೇ ಹೇಳೋಣ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋಯಂ ಕ್ಷೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಕ್ಷೋಭರಹಿತೋನು ಹೇಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಅದೇನು ತಪ್ಪಿಲ್ಲ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ.
ओम शांति शांति शांति। शुभं करोति कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते। ओम शांति शांति शांति।